ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಅಂದನಕೆರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ 6ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಶಾಲೆಯ ಪ್ರಾಂಶುಪಾಲರಾದ ಚೆಲುವರಾಜ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಜೈ ಭೀಮ್ ವರದಿಗಾರರಾದ ರಾಜು ಬಿಳಿಗಿಹಳ್ಳಿಯವರು, ಮಕ್ಕಳು ಶಿಸ್ತುಬದ್ಧವಾಗಿ ನಡಿಬೇಕು, ಗುರುಗಳಿಗೆ ವಿಧೇಯರಾಗಿ ನಡೆದುಕೊಳ್ಳಬೇಕು, ಚೆನ್ನಾಗಿ ಓದಿ ನೌಕರಿ ಸೇರಬೇಕು, ನಿಮ್ಮ ತಂದೆ ತಾಯಿಗಳಿಗೆ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಒಳ್ಳೆ ಹೆಸರು ತರಬೇಕು ಎಂದು ಕಿವಿ ಮಾತು ಹೇಳಿದರು. ಮಕ್ಕಳಿಗೆ ಉತ್ತಮ ಸಂಸ್ಕೃತಿ ಹಾಗೂ ಉತ್ತಮ ವಿದ್ಯಾಭ್ಯಾಸವನ್ನ ನೀಡುವಂತೆ ಪೋಷಕರು ಶಿಕ್ಷಕರಲ್ಲಿ ಮನವಿ ಮಾಡಿದರು. ಸಭಾ ಕಾರ್ಯಕ್ರಮದ ಬಳಿಕ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡಿಬಂತು. ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ಕೊಟ್ಟ ಜೈ ಭೀಮ್ ವರದಿಗಾರ ಅಲ್ಲಿನ ಸ್ವಚ್ಛತೆಯನ್ನ ನೋಡಿ ಹಾಸ್ಟೆಲ್ನ ಊಟ ಸವಿದು ರುಚಿ ನೋಡಿದ್ರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆಯಲ್ಲಿ ಶಿಕ್ಷಕರಾಗಿ ವರ್ಗಾವಣೆಯಾದ ನಾರಾಯಣಪ್ಪ ಮತ್ತು ಮಧು ಸಿಜಿ ಇವರುಗಳಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಸತಿ ಶಾಲೆ ವತಿಯಿಂದ ಹಾಗೂ ಶಾಲೆಯ ವಿದ್ಯಾರ್ಥಿನಿಯರಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಧು ಜಿಸಿ, ಮಹೇಶ್ ಗುರು, ಚನ್ನಬಸವಯ್ಯ, ಧರಣೇಶ್ ಬಿಟಿ, ರವಿಕುಮಾರ್, ಪುಷ್ಪಲತಾ, ಶ್ವೇತಾ, ಕವಿತಾ, ಆದರ್ಶ, ಗೋವಿಂದಪ್ಪ, ಶಾಲಾ ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ರಾಜು ಬಿಳಿಗಿಹಳ್ಳಿ, ತುಮಕೂರು ಜಿಲ್ಲಾ ವರದಿಗಾರರು, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ನನ್ನ ಹೆಸರು ಜಿಸಿ ಮಧು ಅಂತ. ನಾನು ಸುಮಾರು 2007ರಿಂದನೂ ಈ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಸರ್ಕಾರದ ತುಂಬ ಅತ್ಯುತ್ತಮ ಯೋಜನೆಗಳಲ್ಲಿ ಇದು ಒಂದು. ನಮ್ಮ ಸಮಾಜದಲ್ಲಿರ್ತಕ್ಕಂಥ ಹಿಂದುಳಿದವರು, ದೀನ ದಲಿತರ ಮಕ್ಕಳು ಸುಮಾರು ನಾನು 18 ವರ್ಷದಿಂದ ಗಣಿತ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಅದರಲ್ಲಿ ನನ್ನ ವಿದ್ಯಾರ್ಥಿಗಳು ಅತ್ಯುತ್ತಮ ಮಟ್ಟಕ್ಕೆ ಆರ್ಥಿಕವಾಗಿ ಹಿಂದುಳಿದಂಥ ಸಮಾಜದವರು ಇವತ್ತು ಉನ್ನತ ಹುದ್ದೆಗಳನ್ನು ಏರಿದ್ದಾರೆ. ಇದೇ ರೀತಿ ಸರ್ಕಾರದ ಪ್ರಮುಖ ಅಂದರೆ ತುಂಬ ಅತ್ಯುತ್ತಮ ಯೋಜನೆ ಅಂದರೆ ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್ನ ಸ್ಥಾಪನೆ ಮಾಡಿರತಕ್ಕಂಥದ್ದು. ಇದೇ ರೀತಿ ಸುಮಾರು 870 ವಸತಿ ಶಾಲೆಗಳು ನಮ್ಮ ಕರ್ನಾಟಕದಲ್ಲಿ ಕೆಲಸ ನಿರ್ವಹಿಸ್ತಿದ್ದಾವೆ. ಈಗ ನನಗೆ ಕಂಡು ಬಂದಂಗೆ ಎಲ್ಲ ಮಕ್ಕಳ ಏಳಿಗೆಗಳ ಜೊತೆ ಇವತ್ತು ಪ್ರೈವೇಟ್ ಕಾಲೇಜಿಗೆಲ್ಲ ಹೋಗಬೇಕು ಅಂತಂದರೆ ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಡ್ತಾ ಇದ್ದಾರೆ. ಇನ್ನು ಕಾಲೇಜುಗಳನ್ನು ಉನ್ನತ ಮಟ್ಟದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ಥಾಪನೆ ಆದರೆ ಈ ಎಲ್ಲ ಮಕ್ಕಳು ನಮ್ಮ ಶಾಲೆಯಲ್ಲೇ, ನಮ್ಮ ಕಾಲೇಜಿನಲ್ಲೇ ವಿದ್ಯಾಭ್ಯಾಸ ಮಾಡಿದರೆ ಆದರೆ ಇನ್ನೂ ಉತ್ತಮವಾದ ಸಾಧನೆಯನ್ನು ಮಾಡ್ತಾರೆ ಮಕ್ಕಳು. ಹಾಗೆ ಈಗಿನ ಮಕ್ಕಳಿಗೆ ಹೇಳೋದು ಏನಪ್ಪ ಅಂತಂದರೆ, ತುಂಬ ಕಷ್ಟಪಟ್ಟು ಶಿಕ್ಷಣವನ್ನು ಪಡೆದಿದ್ದೇ ಆದರೆ ಜೀವನದಲ್ಲಿ ಅತ್ಯುತ್ತಮ ಮಟ್ಟಕ್ಕೆ ಹೋಗಿ ಹಲವಾರು ಸಾಧನೆಗಳನ್ನು ಮಾಡ್ತಾ ನಮ್ಮ ದೇಶದಲ್ಲೇ ಉತ್ತಮ ನಾಗರಿಕರಾಗಿ ಇರ್ಬೋದು, ಉತ್ತಮವಾಗಿ ಬಾಳ್ಬೋದು, ನಮ್ಮ ಕುಟುಂಬ, ನಮ್ಮ ದೇಶ, ನಮ್ಮ ರಾಜ್ಯದಲ್ಲಿ ಕೀರ್ತಿಯನ್ನು ಪಡೀಬೋದು. ಹಾಗಾಗಿ ಆ ಎಲ್ಲ ಸಾಧನೆಗಳನ್ನು ಮಾಡೋದಕ್ಕೆ ಈ ಶಾಲೆಗಳು ತುಂಬ ಉತ್ತಮವಾದ ವೇದಿಕೆಗಳು ಅಂತ ನನ್ನ ಮಕ್ಕಳುಗಳು ತುಂಬ ಶಿಸ್ತುಬದ್ಧವಾಗಿ ವಿದ್ಯಾಭ್ಯಾಸ ಮಾಡಿದ್ದೇ ಆದರೆ ಉನ್ನತ ಸ್ಥಾನವನ್ನು ಅಲಂಕರಿಸಿ ಹಾಗೆ ತಮ್ಮ ಕುಟುಂಬವನ್ನು, ನಮ್ಮ ದೇಶವನ್ನು ಮುನ್ನಡೆಸ್ಬೋದು ಅಂತ ಹೇಳ್ತಾ ನಾನು ಎರಡು ಮಾಡ್ತೀನಿ. ಸರ್, ನನ್ನ ಹೆಸರು ನಾರಾಯಣಪ್ಪ ಅಂತ ಹೇಳಿ. ನಾನು 2009ರಿಂದ 17 ವರ್ಷಗಳ ಕಾಲ ವಿಜ್ಞಾನ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ಸರ್. ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋದು ರೀತಿ ಮಕ್ಕಳು ಶಿಸ್ತು, ಸಂಯಮ, ತಾಳ್ಮೆಯಿಂದ ಓದಿದ್ದೇ ಆದರೆ, ಗುರುಗಳು ಹೇಳ್ಕೊಟ್ಟಿದ್ದಂತೆ ನಡ್ಕೊಂಡಿದ್ದೇ ಆಗಲಿ, ಅವರು ನಮ್ಮ ದೇಶದ ಸತ್ಪ್ರಜೆಗಳಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನಾನು